ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲಾಜಿಕಲ್ ಅಥವಾ ನಾಲೆಡ್ಜ್ ಬೇಸ್ಡ್ ಏಜೆಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿದ್ದು ಥಿಯರಿನ ಕೇಳ್ಬೋದು. ಸೊ ನಾವು ಫಸ್ಟ್ ಏನು ಮಾಡೋಣ ಅಂತ ಅಂದರೆ ಇದರ ಡೆಫಿನಿಷನ್ನ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಇಂಥ ಕನ್ನಡದಲ್ಲಿ ಇಂಜಿನಿಯರಿಂಗ್ ರಿಲೇಟೆಡ್ ಕಾನ್ಸೆಪ್ಟನ್ನ ಹೇಳ್ಕೊಡ್ತಿರೋ ನಮಗೆ ಸಪೋರ್ಟ್ ಮಾಡಬೇಕು. ಲಾಜಿಕಲ್ ಅಥವಾ ನಾಲೆಡ್ಜ್ ಬೇಸ್ಡ್ ಏಜೆಂಟ್. ಈ ಲಾಜಿಕಲ್ ಏಜೆಂಟ್ ಏನು ಮಾಡುತ್ತೆ ಅಂದರೆ ಯೂಸಸ್ ಫಾರ್ಮಲ್ ಲಾಜಿಕ್. ಫಾರ್ಮಲ್ ಅಂದರೆ ಲೋಕಲ್ ಅಥವಾ ನಾರ್ಮಲ್ ಲಾಜಿಕ್ನ ಯೂಸ್ ಮಾಡಿ ಟು ಮೇಕ್ ಡಿಸಿಷನ್ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್. ಟು ಮೇಕ್ ಡಿಸಿಷನ್ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಇದು ಯೂಸ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಈ ನಾಲೆಡ್ಜ್ ಬೇಸ್ಡ್ ಏಜೆಂಟ್ ಅಂದರೆ ಏನು? ಈ ನಾಲೆಡ್ಜ್ ಬೇಸ್ಡ್ ಏಜೆಂಟ್ ಈ ಸೆಟ್ ಆಫ್ ಸೆಂಟೆನ್ಸಸ್ which is represented using knowledge representation language. Knowledge representation language ನ ಯೂಸ್ ಮಾಡಿ ನಾಲೆಡ್ಜ್ ಬೇಸ್ಡ್ ಏಜೆಂಟಿನ ಸೆಂಟೆನ್ಸ್ಗಳನ್ನ ನಾವು ಡಿಪಿಕ್ಟ್ ಮಾಡ್ತಾ ಹೋಗ್ತೀವಿ. ಈ ಏನು ಸೆಂಟೆನ್ಸ್ಗಳಿರುತ್ತೆ, ಈ ಸೆಂಟೆನ್ಸ್ಗಳಲ್ಲಿ ನಮಗೆ ಇನ್ಫರೆನ್ಸ್ ಬರ್ಬೋದು. ಇನ್ಫರೆನ್ಸ್ ಅಂತ ಅಂದರೆ ಏನು? ಇನ್ಫರೆನ್ಸ್ ಈಸ್ ಡಿರೈವಿಂಗ್ new sentence from old sentence. ಓಲ್ಡ್ ಸೆಂಟೆನ್ಸ್ ಇಂದ ಹೊಸ ಸೆಂಟೆನ್ಸ್ ಆಗಿ ಡಿರೈವ್ ಮಾಡಿರೋಂಥದ್ದು. ಅದರಿಂದ ಡಿರೈವ್ ಮಾಡಿದ್ರೆ ಅದನ್ನು ನಾವು ಇನ್ಫರೆನ್ಸ್ ಅಂತ ಕರಿತೀವಿ. ಸೊ ಈ ಲಾಜಿಕ್ ಏನಾಗುತ್ತೆ, ಲಾಜಿಕ್ ಮಸ್ಟ್ ಡಿಫೈನ್ ದ ಸೆಮೆಂಟಿಕ್ಸ್. ನಾವು ಏನು ಲಾಜಿಕ್ನ ಡಿಫೈನ್ ಮಾಡ್ತೀವಿ ಲಾಜಿಕ್ ಅಥವಾ ನಾಲೆಡ್ಜ್ ಬೇಸ್ಡ್ ಏಜೆಂಟಲ್ಲಿ, ಲಾಜಿಕ್ ಮಸ್ಟ್ ಡಿಫೈನ್ semantics of the attributes. Semantics of attribute ಅಥವಾ ಸೆಂಟೆನ್ಸಸ್. ಈ ಸೆಮೆಂಟಿಕ್ಸ್ ಅಂದರೆ ಏನು? ಈ ಸೆಮೆಂಟಿಕ್ಸ್ ಅಂದರೆ ಸೆಮೆಂಟಿಕ್ಸ್ ವಿಲ್ ಡಿಫೈನ್ ದ ಟ್ರೂತ್. ಏನು ಮಾಡುತ್ತೆ ಅಂದರೆ ಇದು ಪ್ರತಿ ಸಲಿನೂ ಟ್ರೂನೆಸ್ ಆಫ್ ಈಚ್ ಸೆಂಟೆನ್ಸ್. ನಾವು ಏನೇ ಸೆಂಟೆನ್ಸ್ಗಳನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಹೋದ್ರೂ ಅದರಲ್ಲಿರುವಂಥ ಟ್ರುತ್ತನ್ನು ಇದು ಹೊರ ತೆಗೆದು ಹಾಕೋದ್ರಲ್ಲಿ ಯೂಸ್ ಆಗುತ್ತೆ ಸೆಮೆಂಟಿಕ್ಸ್. ಯಾವುದ್ರ ರೆಸ್ಪೆಕ್ಟಲ್ಲಿ? ವಿತ್ ರೆಸ್ಪೆಕ್ಟ್ ಟು ಪಾಸಿಬಲ್ ವರ್ಲ್ಡ್. ಅದು ಯಾವ ವರ್ಲ್ಡ್ ಅಥವಾ ಎನ್ವಿರಾನ್ಮೆಂಟಲ್ಲಿರುತ್ತೆ ಅದರಲ್ಲಿ ಇದು ಟ್ರುತ್ತನ್ನು ಡಿಫೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ಅದೇನು ಅಂತ ಅಂದರೆ ಗ್ರೌಂಡಿಂಗ್. ಈ ಗ್ರೌಂಡಿಂಗ್ ಅಂತ ಅಂದರೆ ಏನು? ಈ ಗ್ರೌಂಡಿಂಗ್ ಅಂತ ಅಂದರೆ ಕನೆಕ್ಷನ್ ಬಿಟ್ವೀನ್ ಲಾಜಿಕಲ್ ರೀಸನಿಂಗ್. ನಾವು ಏನು ಲಾಜಿಕನ್ನು ಯೂಸ್ ಮಾಡ್ಕೊಂಡು ರೀಸನ್ ಮಾಡ್ತಾ ಇದ್ದೀವಿ, ಲಾಜಿಕಲ್ ರೀಸನಿಂಗ್ ಪ್ರೋಸೆಸ್ ಆ್ಯಂಡ್ ರಿಯಲ್ ಎನ್ವಿರಾನ್ಮೆಂಟ್ ಇನ್ ವಿಚ್ ಏಜೆಂಟ್ ಎಕ್ಸಿಸ್ಟ್, ಆ್ಯಂಡ್ ರಿಯಲ್ ಎನ್ವಿರಾನ್ಮೆಂಟ್ ವೇರ್ ಏಜೆಂಟ್ ಅಂದರೆ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡುವಂಥ ಏಜೆಂಟ್ ಯಾವ ಎನ್ವಿರಾನ್ಮೆಂಟಲ್ಲಿ ಇದ್ದಾರೆ ಅಂತ ಏಜೆಂಟ್ ಎಕ್ಸಿಸ್ಟ್. ಫಾರ್ ಎಕ್ಸಾಂಪಲ್, ಇದಕ್ಕೊಂದು ಎಕ್ಸಾಂಪಲ್ನ ನೋಡ್ತಾ ಹೋಗೋಣ. ಎಕ್ಸಾಂಪಲ್, ವ್ಯಾಕ್ಯೂಮ್ ಕ್ಲೀನರ್. ಈ ವ್ಯಾಕ್ಯೂಮ್ ಕ್ಲೀನರ್ ಏನು ಮಾಡುತ್ತೆ? ವ್ಯಾಕ್ಯೂಮ್ ಕ್ಲೀನಿಂಗ್ ಏಜೆಂಟ್ ಅದು ವ್ಯಾಕ್ಯೂಮ್ ಕ್ಲೀನರ್. ಇದೇನು ಮಾಡುತ್ತೆ ಅಂದರೆ ಯೂಸಸ್ ದ ಲಾಜಿಕಲ್ ಪ್ರೋಸೆಸ್ ಟು ಡಿಟೆಕ್ಟ್ ದ ಡರ್ಟನ್ನು ಫೈಂಡ್ ಮಾಡೋದಕ್ಕೆ ಲಾಜಿಕಲ್ ಪ್ರೋಸೆಸ್ನ ಯೂಸ್ ಮಾಡ್ತಾ ಹೋಗುತ್ತೆ. ಕನೆಕ್ಟೆಡ್ ಟು ರಿಯಲ್ ವರ್ಲ್ಡ್ ಮೆಷರ್ಮೆಂಟ್ ಅಂದರೆ ಅದರ ಸುತ್ತ ಇರುವಂಥ ಎನ್ವಿರಾನ್ಮೆಂಟ್ ಅಥವಾ ವರ್ಲ್ಡನ್ನು ನೋಡ್ತಾ ಅದರಲ್ಲಿ ಏನಾದರೂ ಡರ್ಟ್ ಇದ್ದರೆ ಅದನ್ನೇನು ಮಾಡ್ತಾ ಹೋಗುತ್ತೆ? ಸಕ್ ಮಾಡುತ್ತೆ, ಅಂದರೆ ಕ್ಲೀನ್ ಮಾಡುತ್ತೆ. ಅದರಲ್ಲಿ ಏನು ಗ್ರಿಡ್ಸ್ ಅಥವಾ ಏನು ಸ್ಕ್ವೇರ್ಸ್ನ ಯೂಸ್ ಮಾಡ್ತೀವಿ ಅದರಲ್ಲಿ ಡರ್ಟ್ ಇಲ್ಲ ಅಂತ ಅಂದರೆ ನೆಕ್ಸ್ಟ್ಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಲಾಜಿಕಲ್ ಅಥವಾ ನಾಲೆಡ್ಜ್ ಬೇಸ್ಡ್ ಏಜೆಂಟ್ ಬಗ್ಗೆ ಆಗಿತ್ತು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಕ್ಲಿಯರ್ ಮಾಡ್ತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.